ನಿನ್ನ ಕಾಲಿಗೆ ಬೀಳ್ಲಿಕ್ಕೆ ಹೇಳಿದಲ್ಲ, ಮಾವನ ಕಾಲಿಗೆ ಬೀಳಂತ ಹೇಳಿ. ಅದೆಂತ ಅಹಂಕಾರ ನಿನಗೆ? ಕಾಲಿಗೆ ಬಿದ್ದ ಆಯ್ತಲ್ಲ. ಎಂತದ್ದು? ಎರಡು ಕರಗಳನ್ನು ಜೋಡಿಸಿ ಕಾಲಿಗೆ ಬಿದ್ದು ಕೈ ಮುಗಿದು ತಪ್ಪಾಯ್ತು. ಇನ್ನು ಬಗ್ಗು. ತಪ್ಪಾಯ್ತು ತಪ್ಪಾಯ್ತು. ಸಾಕಮ್ಮ. ಈಗ ಹೊಡೆದದ್ದು ಸ್ವಲ್ಪ ನೋವು. ಇನ್ನು ಕೆಲಸ ಉಂಟಾ? ಇನ್ನು ಕೆಲಸ ಇಲ್ಲಲ್ಲ. ಕ್ಷತ್ರಿಯ ತೇಜ ಒಳ್ಳೆಯದು, ಕಾದಾಟದ ಅಪೇಕ್ಷೆಯು ಸಹಜವೇ. ಆದರೆ ವಿರೋಧಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ವಿರೋಧಿಗಳ ನೆಲೆ ಏನು ಅಂತ ಅರಿತು ಹೊಡೆಯುವುದಕ್ಕೆ ಹೊರಡದಿದ್ರೆ ನೀನು ಊಹಿಸದ ನೆಲೆಯಿಂದ ವಿರೋಧಿಯ ಪೆಟ್ಟು ಬಿದ್ದಿತ್ತು. ಅದು ಕೆಲವೊಮ್ಮೆ ಬದುಕನ್ನೇ ಇಲ್ಲವಂತಾಗಿಸಿತು. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಹಿರಿಯರಲ್ಲಿ ಹೇಳಿ ಕೇಳಿ ಅವರು ಒಪ್ಪಿದವರಿಗೆ ಹೊಡೆದ ಅಭ್ಯಾಸ ಮಾಡಿದ ಮೇಲೆ ದೊಡ್ಡ ದೊಡ್ಡ ಹೊಡೆದಾಟಕ್ಕೆ ಬಿಡುವ. ಇದನ್ನು ದೊಡ್ಡವರು ಸುಧಾರಿಸ್ತೇವೆ. ನೀವು ಯಾವ ದಾರಿಯಲ್ಲಿ ಹೋಗುವುದು? ಎಲ್ಲಿಂದ ಮಗು? ನೀವು ಯುದ್ಧಕ್ಕೆ ಹೋಗುವಾಗ? ಹೌದೌದು. ಅದೇ ಯಾವತ್ತು ನಾವು ಹೋಗುವ ಕಾಮ್ಯ ಕವನಕ್ಕೆ ಸಾಗುವ ಆ ದಾರಿ ಉಂಟು. ಇದೇ ದಾರಿಯಲ್ಲಿ ಬರುವುದಲ್ಲ. ನಿನಗೆ ಯಾಕೆ? ನೀನು ಯುದ್ಧಕ್ಕೆ ಬಾರದವರಿಗೆ ನಿನಗೆ ಯಾಕೆ? ಯುದ್ಧ ಮಾಡೋದು ತಪ್ಪು ಅಂತಲ್ವ ಹೇಳಿದ್ದೀಗ? ಮತ್ತೆ ಯಾಕೆ ನಿನಗೆ ಆ ದಾರಿ ಯಾಕೆ? ಮೇಲೆ ಒಂದು ದೊಡ್ಡ ಮರ ಉಂಟು. ನಮ್ಮ ಊರಲ್ಲಿದ್ದ ಮರ ಇಲ್ಲಿ ಉಂಟು ಅಂತ ನನಗೆ ಹೇಳುದು. ಇಷ್ಟು ದೊಡ್ಡ ಬಂಡೆ ಕಲ್ಲನ್ನು ಹೊತ್ತು ಮೇಲೆ ಹೋಗುತ್ತೇನೆ ನಾನು. ಇದರಲ್ಲಿ ಯಾರು ಮೇಲೆ ಹತ್ತಿಸುದು? ಎರಡು ಕೈಯಲ್ಲಿ ಬಂಡೆ ಕಲ್ಲಿದ್ರೆ ಮರ ಹತ್ತುದು ಹೇಗೆ? ನಾನು ಹೋಗುತ್ತೇನೆ. ಹೋಗುವಾಗ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ. ಅದ್ಯಾಕೆ? ಆ ದಾರಿಯಲ್ಲಿ ನೀ ಬರುವಾಗ ನಿನ್ನ ತಲೆಗೆ ಬಿಡ್ತೇನೆ. ಸುಭದ್ರ, ಪಂಥ ಪೌರುಷದ ಮಾತು ಮಕ್ಕಳಿಗೆ ರೋಚಕವಾಗ್ತದೆ. ಹೌದು. ಯುದ್ಧ ಅಂತಂದಾಗ ಕಾರಣ ನಿಮಿತ್ತ ಅದೆಲ್ಲ ಗೌಣವಾಗ್ತದೆ. ಹೊಡೆದಾಡುವುದಕ್ಕೆ ಸಿಕ್ಕುವ ಅವಕಾಶ ಮಾವನೆದುರಾದ್ರೂ ಸರಿ ಅಂತ ಹೊರಟಿದ್ದಾನೆ. ಅವನ ಭವಿಷ್ಯ ಹೇಗೆ ಅಂತ ನಾವು ನಿರ್ಣಯಿಸೋಣ. ಆದ್ರೆ ಈ ಪ್ರಕರಣದಲ್ಲಿ ನೀ ಮಾಡಿದ ಎಲ್ಲ ಪ್ರಯತ್ನಗಳು ನಿಷ್ಫಲವಾಯಿತು. ಇನ್ನು ನಿನಗೇನು ಮಾಡುವುದಕ್ಕಾಗೋದು? ನನ್ನಿಂದ ಏನು ಉಳಿದಿಲ್ಲ. ಇದು ನೋಡೋಣ. ಇದನ್ನು ಹೇಗಾದರೂ ಮುನ್ನಡೆಸಿ ಒಂದು ಸರಿಯಾದ ತಿರುವಿಗೆ ತಂದು ಮುಗಿಸುವುದಕ್ಕೆ ಬೇರೆ ಯಾವ ಪ್ರಯತ್ನ ಮಾಡಬಹುದು ಅಂತ ಯೋಚಿಸ್ತೇನೆ. ಸ್ವಲ್ಪ ಮಗನಿಗೆ ಅಂಗನೇ ನಿಜರಮಣನ ಜೊತೆಯಲ್ಲೇ ಒಂದಾಗಿ ಬಂದು ಅವನ ಅಭಿಮತವನ್ನು ನೆಲೆಯನ್ನು ಸರಿ ಅಂತ ಸಾಧಿಸ್ತಾ ಅವನ ಅಭಿಪ್ರಾಯವನ್ನು ಅರುಹಿದ ಬಗೆಯಿಂದಲೇ ಇವಳಿಗೂ ಆ ನೆಲೆಯೇ ಸರಿ ಅಂತ ಇರುವುದು ನನಗೂ ವೇದ್ಯ ಆಯ್ತು. ಆಗ್ಲೇ ಆಶ್ಚರ್ಯ ಇಲ್ಲ. ಹಾಗೆ ಅಂತ ಹೊಡೆದಾಟವೇ ಸುನಿಶ್ಚಿತ ಅಂತ ಆದರೆ ಹೊಡೆದ ನಮ್ಮದು ತಪ್ಪಿಲ್ಲ. ಆ ದಾರುಕರಣ ಬರ್ಲಿಕ್ಕೆ ಹೇಳಿ. ಕೃಷ್ಣ ನಮಸ್ಕಾರ. ಬಂತು. ಪ್ರಭಾಕರಣ ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂತ ಶುಭಗಳಿಗೆ. ಪ್ರಭಾಕರಣ ತನ್ನ ಪ್ರಖರವಾದ ಪ್ರಕಿರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂತ ಶುಭಗಳಿಗೆ. ಪ್ರಪಂಚಕ್ಕೆ ಪ್ರಸರಿಸುವ ಶುಭಗಳಿಗೆ ಉಷೆ ನಿಶೆಯನ್ನು ಬೀಳ್ಕೊಡುವ ಸಮಾರಂಭ. ಕತ್ತಲು ಬೆಳಕುವಂತ ಆಲಿಂಗದ ತನ್ಮಧ್ಯೆ ಇದ್ದು ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕೋ ಅದೆಲ್ಲವನ್ನು ಆಯಾ ಸ್ಥಳದಲ್ಲಿ ಪೂರೈಸಿ ರಾಜಪೋಷ ಹಾಕೊಳ್ಳುವ ಮರ್ಯಾದೆಗೆ ಅನುಸಾರವಾಗಿ ತೊಡುವಂತಹ ಸಂದರ್ಭದಲ್ಲಿ ಬರಬೇಕೆನ್ನುವ ಕ್ಷಿಪ್ರಗತಿಯನ್ನು ಕೇಳಿ ಓಡೋಡಿ ಬಂದಿದ್ದೇನೆ. ಕರೆಸಿದ್ದು ಯಾಕಂತೇಳಿ ಗೊತ್ತಾಗಲಿಲ್ಲ. ರಾಜೀವ ಲೋಚನ ಅಂತ ನಿನ್ನ ಮುಖರಾರವಿಂದವು ಬಾಡಿ ಬಸವಳಿದು ಹೋಗಿದೆ. ಹೀಗಾಗುವುದಕ್ಕೆ ಕಾರಣ ಏನು? ಯಾರಿಂದ ಏನಾಯಿತು? ನಮ್ಮವರ ಕಿರುಕುಳವೇ? ಹಿಂದಿನವರ ಉಪಟಳವೇ? ಆಸು ಪಾಸಿನವರ ಉಪದ್ರವವೇ? ಏನೆಂದು ತತ್ತರಿಸದೆ ಬಿತ್ತರಿಸಿದ್ರೆ ಕತ್ತರಿಸದೆ ಉತ್ತರಿಸಲು ಹೇಳಲು. ಇದಿಷ್ಟನ್ನು ಎಲ್ಲೋ ಹೊತ್ತಾಕಲಿಕ್ಕೆ ಹೊರಟಿದ್ದಾಗ ನಾನು ಕರೆದದ್ದ ಅಂತ. ನಿನ್ನ ಜೊತೆಯಲ್ಲಿರುವ ಹೊತ್ತಾಕಿದ್ದೆ. ನಿನ್ನ ಜೊತೆಯಲ್ಲಿರುವಾಗ ಅಷ್ಟು ಮಾತಾಡಿದ್ರೆ ನನಗೇನು ಬೆಲೆ ಉಂಟು? ನನ್ನ ಜೊತೆಯಲ್ಲಿ ಇರುವವನ ಮಾತುಗಾರನಾಗಬೇಕು ಅಂತ ನೀ ಪರಿಣತಿ ಸಾಧಿಸುವುದಕ್ಕೆ ಆಗಲಿ ಸಿಕ್ಕಿದ ಬಿಡುವನ್ನು ಚೆನ್ನಾಗಿ ಉಪಯೋಗಿಸ್ತೀನಿ ಎನ್ನುವ ವಿಶ್ವಾಸ ಈಗಲೂ ಉಂಟು ನನಗೆ. ಅದು ನನಗೂ ಸ್ವಲ್ಪ ಇದ್ದದ್ರಿಂದ ಇದು ತನಕ ಒಟ್ಟಿಗೆ ಇಟ್ಟುಕೊಂಡಿದ್ದ. ಆದ್ರೆ ದಾರುಕ ಏನು 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 ಹಿಂದೆ ಬಾರಯ್ಯ
ಸ್ವಾಮಿಯ ಮೇ ತಪ್ಪಿಲ್ಲ ಎನಿಸುವುದ ಮಗ ಯುದ್ಧವ ಮಾಡಿ ಪಾರೆಯದಾರುಗ ಎಂದನು ಏನು ವಾಸುದೇವ? ಹತ್ತಿರ ಬಾರ. ಎಲ್ಲರಿಗೂ ಎಲ್ಲವೂ ಸ್ಪಷ್ಟವಾಗುವಂತೆ ಹೇಳುವ ವಿಚಾರವಲ್ಲವಾದ್ದರಿಂದ ಹತ್ತಿರದಲ್ಲಿ ಇದ್ರೆ ಹತ್ತಿರ ಬಾರ. ಏನು ನಿನ್ನ ಸಮಸ್ಯೆ? ಇಷ್ಟು ಹತ್ತಿರ ಕರೀತಾ ಇದೆಯಲ್ಲ, ಏನು? ಈಗ ನೀನೊಮ್ಮೆ ಕಾಡಿಗೆ ಹೋಗಿ ಬರ್ಬೇಕು. ಸರಿ ಬಿಡು, ಅಷ್ಟೇ ಅಲ್ಲ. ಹಾಯ್ ಬೈ ದೂರ ಹೊರಟು ಕಾಡಿಗೆ ಎಂತದಕ್ಕೆ? ಎಂತದಕ್ಕಂತ ಕೇಳಿದ್ರೆ ಅಧಿಕ ಪ್ರಸಂಗ ಆಗುದಿಲ್ವಾ? ಇಲ್ಲ, ಕೇಳದಿದ್ರೆ ಏನಾಗ್ತದೆ ಗೊತ್ತಿಲ್ಲ, ನೀನೇ ವಿವರಿಸಿ. ಕಡಿಮೆ ಪ್ರಸಂಗ ಆಗ್ತದೆ. ಹೌದಾ? ಹೌದು, ಪ್ರಸಂಗಕ್ಕೆ ಬೇಕಾದದ್ದು ಕೇಳದಿದ್ದಾಗ ಆಗ್ತದೆ. ಹೌದಾ? ಆದ್ದರಿಂದ ಇವತ್ತು ಕಡಿಮೆ ಪ್ರಸಂಗವ? ಅಲ್ಲ, ಅದಲ್ಲ, ನಿಜ ಪ್ರಸಂಗದಲ್ಲಿ ಕಡಿಮೆ ಆಗ್ತದೆ ಅಂತದ್ದು. ಎಲ್ಲ ಪ್ರಸಂಗವನ್ನು ತುಂಬಿಸಬಲ್ಲವರಲ್ಲಿ ಅಲ್ಲೋ ಆ ಪ್ರಸಂಗ ನಿರ್ವಹಿಸಿ ಅಂತ ಹೇಳುವುದು. ಸರಿ. ಈ ಪ್ರಸಂಗವನ್ನು ತುಂಬಿಸಿಕೊಡ್ತಿ ಅಂತ ನಿನ್ನನ್ನು ಇಲ್ಲಿಗೆ ಕರೆದದ್ದು. ಈ ಪ್ರಸಂಗದಲ್ಲಿ ನನ್ನ ಪಾತ್ರದ ಔಚಿತ್ಯವೇನು ಹೇಳು? ನಿನ್ನ ಪ್ರಸಂಗ ಯಾವ ಪ್ರಸಂಗದಲ್ಲಿ ಬಂದ್ರು ನಿನ್ನ ವ್ಯಕ್ತಿತ್ವ ಅದರ ಔಚಿತ್ಯ ಏನು ಅಂತ ನಿನಗೆ ಹೆಚ್ಚು ಕಡಿಮೆ ಊಹೆ ಉಂಟಲ್ಲ. ಏನು ಮಾಡ್ಲಿಕ್ಕೆ ನಿನ್ನನ್ನು ಕರೆಯುವುದು? ಉಳಿದವರಿಗೆ ಗೊತ್ತಿಲ್ಲದೆ ನಾನು ಸೋತಾದದ್ದು. ಅದೇ ಆದ್ರೆ ಒಂದುಂಟು, ಚಾತುರ್ಯ ಅಂದ್ರೆ ನಮ್ಮ ಬಗ್ಗೆ ನಾವು ಮಾತ್ರ ತಿಳಿಯುವುದಲ್ಲ, ನಮ್ಮನ್ನಿಟ್ಟುಕೊಂಡು ಉಳಿದವರು ಹೇಗಿರಬೇಕು ಅಂತ ಅವರಿಗೂ ತಿಳಿಸಿ ಅವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ಹಿರಿತನ ಪಾತ್ರದ ಬಗ್ಗೆ ಮೊದಲು ನಮಗೆ ಸಮಾಧಾನ ಆಗಬೇಕು. ಹೌದೌದು. ಆದ್ದರಿಂದಲೇ ನಿನ್ನ ಪಾತ್ರವನ್ನು ನೀನೇ ರೂಪಿಸಿಕೊಳ್ಳಬೇಕು. ಸರಿ. ಈಗ ಈ ಪ್ರಕರಣದಲ್ಲಿ ಇವತ್ತಂತ ಅಲ್ಲ ಕಿಷ್ಟಯ್ಯ, ಎಷ್ಟು ವರ್ಷದಿಂದಲೂ ನನ್ನ ಪಾತ್ರವನ್ನು ನಾನೇ ರೂಪಿಸಿಕೊಂಡು ಬಂದದ್ದು ವಿನಃ ನನಗೆ ಯಾರು ಬೆಂಬಲ ಕೊಟ್ಟದ್ದೇ ಇಲ್ಲ. ಆದ್ರೆ ವಿಷಯ ಏನು ಗೊತ್ತುಂಟು, ನೀನೇ ರೂಪಿಸಿಕೊಂಡ ಪಾತ್ರ ಅದು ನಿನಗೆ ಸಮಾಧಾನ ಕೊಟ್ಟಿದ್ದು ಅಂತ. ಇದು ತನಕ ನೀನು ಮಾಡಿದ್ದು ನಿನಗೆ ತೃಪ್ತಿಯಾಗಿದೆ ಆಗಿದೆ. ಮತ್ತೆ ಊರಿನವರು ಏನ್ ಹೇಳ್ತಾರೆ ಅಂತ ನೀನು ಅಳಿಸಬೇಡ. ಆದ್ರಿಂದ ಆತ್ಮ ಸಮಾಧಾನಕ್ಕೆ ವೃತ್ತಿಯಲ್ಲಿ ಪರಿಶ್ರಮ ಪಡುತ್ತಾ ಶ್ರಮಿಸುವುದು ಒಳ್ಳೆಯದು. ಸರಿ. ಈ ಪ್ರಕರಣದಲ್ಲಿ ಕರೆದದ್ದು ಯಾಕೆ? ನನಗೊಂದು ಆಪತ್ತು ಬಂದಿದ್ದಾರೆ. ನಿನಗೆ ಆಪತ್ತು? ನಿನಗೆ ಆಪತ್ತು ಆದ್ರೆ ನಾನೇನ್ ಮಾಡ್ಬೇಕು ಹೇಳು? ನನ್ನ ಆಪತ್ತನ್ನು ನಿವಾರಿಸುವಲ್ಲಿ ನನಗಿಂತ ಮುಂದಾಗಿ ಯಾವತ್ತೂ ಧಾವಿಸುವುದು ಯಾರು? ನಿನ್ನ ಆಪತ್ ಬಾಂಧವನಾದಂತ ನಾನೇ. ಈಗ ನಾನು ರಥದಲ್ಲಿ ಕುಳಿತೇನೆ, ನಾನು ಹೋಗುವ ಎಡೆಯಲ್ಲಿ ನನಗಿಂತ ಮೊದಲು ಹೋಗಿ ಸೇರುವುದು ನನ್ನ ಮುಂದೆ ಕುಳಿತ ನಾನೇ. ಆದ್ದರಿಂದಲೇ ನನ್ನ ಆಪತ್ತಿನಲ್ಲಿ ಈ ಬಾರಿ ನನಗಿಂತ ಮುಂದಾಗಬೇಕಾದ್ದು ನೀನೆ. ಹೌದಾ? ಹೌದು. ಏನು ವಿಷಯ? ಆಪತ್ತು ಏನು ಗೊತ್ತುಂಟ, ನಾನು ಅರ್ಘ್ಯ ಕೊಡ್ಲಿಕ್ಕೆ ಹೋಗುವಾಗ 7 ದಿವಸದ ಹಿಂದೆ ಆ ಗಯ ಯಾವ ಗಯ? ಓ ಗಯ. ಎಂತದು ಹೋಗಯ್ಯ? ಆಗಲಿಲ್ಲ, ಪ್ರಕರಣ ಆಗಲಿಲ್ಲ. ಅವ ಬಂದ, ಗಯ ಬಂದ, ಅವನನ್ನು ನೋಡಿ ಹೋ ಅನ್ನುವಂತ ಪ್ರಕರಣ ಬಂದದ್ದು ಯಾಕೆ ಗೊತ್ತುಂಟು? ಅವ ಏನಿದೆ ಕುದುರೆಯ ಬೆವರು ಬಿದ್ದದ್ದು ನನ್ನ ಅರ್ಘ್ಯ ಜಲಕ್ಕೆ. 8 ದಿನಗಳ ಒಳಗೆ ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ. ಎಲ್ಲಿ ಬೇಡಿ ಕಾಡಿದ್ರು ಕೂಡ ರಕ್ಷಣೆ ಸಿಗದಿದ್ದಾಗ ನನ್ನ ಮಿತ್ರ ಪಾರ್ಥ ರಕ್ಷಣೆ ಕೊಟ್ಟಿದ್ದಾನೆ. ಈಗ ಅಲ್ಲಿದ್ದಾನ ಕಾಮ್ಯ ಕವನದಲ್ಲಿ ಕಥೆ ಮುಗಿಯಿತು ಬಿಡು. ಅವನಿಗೆ ತಿರುವು ಕೊಟ್ಟವನೇ ಅವನು. ಒಂದು ತುರ್ತು ಸಂದೇಶಗಳಿದ್ರೆ ಸಾಕು, ಅವನ ತಲೆಯನ್ನು ಕತ್ತರಿಸಿ ಬಿಡ್ತಾರೆ. ನೀನು ಹೇಳಿದ್ದನ್ನು ಹೇಗೆ ಕಳಿಸುವ? ಅದು ನೋಡು, ನಿನಗೆ ಬಿಟ್ಟದ್ದು ಅದಾಗುವ ನನಗೆ ಆ ತುರ್ತಾಗಿ ಕೊಡಬಹುದಾದ ಸಂದೇಶಕ್ಕೆ ನಿನ್ನನ್ನು ಕರೆದದ್ದು. ಇಲ್ಲದ್ರೆ ನೀನು ಹಾಗೆ ಮಾಡಿದ್ರೆ ನಿನ್ನ ದೇವತ್ವದ ನೆಲೆಯಲ್ಲಿ ಕೆಲವರಿಗೆ ವಿಶ್ವಾಸ ಬರುವುದಿಲ್ಲ. ಹೌದು. ಈ ಕೃಷ್ಣನ ದೇವರಂತ ಹೇಳ್ತಾರೆ, ಹಾಗಾದ್ರೆ ಅವನಿಗೆ 8 ದಿವಸ ಬೇಕಾ ಕೊಲ್ಲುವುದಕ್ಕೆ? ಈಗ ನಮ್ಮ ಮನೆಯ ದನ ಕಳೆದೋದ್ರೆ ನಾವು ಒಂದು 8 ದಿವಸ ಹುಡುಕ್ತೇವೆ. ಹಾಗೆ ಕೃಷ್ಣನ ನಮಗೆ ಸುಲಭದಿಂದ ಮಾಡುವುದಕ್ಕೆ ಸಾಧ್ಯ ಆದದಕ್ಕೆ ತುಂಬಾ ಚಿಂತೆ ಮಾಡ್ತೇವ. ಎಲ್ಲಿ ಯಾರೂ ರಕ್ಷಣೆ ಕೊಡುವುದಿಲ್ಲ ಅಂತ ನಾನು ನಿರಾಯಾಸವಾಗಿದ್ದೆ. ಸರಿ. ಆದ್ರೆ ನಮ್ಮವನೇ ರಕ್ಷಣೆ ಕೊಟ್ಟ ಕಾಲದಲ್ಲಿ ಅವನ ವಶದಿಂದ ಬಿಡಿಸುವುದಕ್ಕಾಗಿ ತಂಗಿ ಸುಭದ್ರೆಯನ್ನು ಯಾರಿಗೂ ಗೊತ್ತಿಲ್ಲದೆ ಹೇಳಿ ಕಳಿಸಿದೆ. ಪ್ರಕರಣ ಏನಾಯ್ತು? ಪ್ರಕರಣದಲ್ಲಿ ವಿಫಲತೆ ಬಂತು. ಪ್ರಕರಣ ವಿಫಲವಾಯಿತು. ವಿಫಲ ಆಗುದಂದ್ರೆ ತುಂಬಾ ಆಗುದಲ್ಲ, ಇದು ವಿಫಲ ಆದ. ನಾನು ಎಷ್ಟು ಬಾರಿ ಹೇಳಿದ್ದೇನೆ, ಹೆಣ್ಣು ಮಕ್ಕಳನ್ನು ರಾಜಕೀಯಕ್ಕೆ ಇಳಿಸಬಾರದು ಕೃಷ್ಣಯ್ಯ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದೆ, ಅವರು ಮನೆಯೊಳಗೆ ಕೂತ್ಕೊಳ್ಳೋದು ಒಳ್ಳೇದಂತ ಎಷ್ಟು ಬಾರಿ ನಾನು ಹೇಳಿದೆ. ಆದ್ರೂ ಸಂಧಾನಕ್ಕೆ ಅವರನ್ನು ಕಳಿಸಿದೆಯಲ್ಲ. ಅದು ನೀನು ಹೇಳಿದ್ದೆ ಯಾವುದಕ್ಕೆ? ರಾಜನೀತಿಯಲ್ಲಿದ್ದ ವಿಷಯ. ಇದು ಹಾಗಲ್ಲ, ಗಂಡ ಹೆಂಡಿನ ಮಧ್ಯದಲ್ಲಿ ಅಲ್ಲಿಂದಲ್ಲಿಗೆ ಸುಧಾರಿಕೆ ಆಗುವುದಾದರೆ ಇದನ್ನು ರಾಜನೀತಿ ಅಂತ ದೊಡ್ಡದು ಮಾಡುವುದು ಯಾಕೆ ಅಂತ ಕೇಳಿ ಕಳಿಸಿತ್ತು. ಆದ್ರೆ ಅದಕ್ಕೆಲ್ಲ ಒಗ್ಗುವುದಿಲ್ಲ, ಬಗ್ಗುವುದಿಲ್ಲ ಅಂತ ಸ್ಪಷ್ಟ. 4 ಬೀಳದ ಹೊರತಾಗಿ ಅವ ಬಗ್ಗುವುದಿಲ್ಲ ಅಂತ ಸ್ಪಷ್ಟ ಆದಾಗ ನಾನೀಗ ಗಂಡು ಮಗಾಗಿ ಹೊಡಿಬೇಕಾ ಬೇಡ? ಹೊಡಿಬೇಕಲ್ಲ. ಆದ್ರೆ ಒಂದು ಏನು, ಈಗ ನಾವು ಹೊಡೆದರೆ ಎಲ್ಲ ಗೊತ್ತಿದ್ದ ಸಂಪನ್ನನಾದ ಕೃಷ್ಣ ಹೊಡೆದದ್ದು ತಪ್ಪು ಅಂತ ಊರಿಡಿ ಹೇಳ್ತಾರೆ. ನಾವು ಹೊಡೆದ ಪೆಟ್ಟಿನಿಂದ ನಮಗೇ ಹೊಡೆತ ಬಿದ್ದರೆ ಅಂದ್ರೆ ಆ ಜನಾಪವಾದ ಬಂದ್ರೆ ಈಗ ನಾವು ಹೊಡೆದ್ರು ತಪ್ಪಿಲ್ಲ ಅಂತ ಆಗಬೇಕಾದ್ರೆ ನಾವು ಅನುಸರಿಸಬೇಕಾದ ಎಲ್ಲ ಮಾರ್ಗದಲ್ಲಿ ಹೋಗಿದ್ದೇವೆ ಅಂತ ಆಗಬೇಕು. ಈಗ ಭೂಮಿಯಲ್ಲಿ ಚತುರೋಪಾಯ ಅಂತ ಇರುವುದು ಯಾಕೆ?
ಎಂತದ್ದು ಹೌದು? ಯಾಕೆ? ಈಗ 4 ಉಪಾಯ ಯಾವುದು ಅಂತ ಗೊತ್ತುಂಟು? ಯಾವ್ದು ಬಿಡಿಸಿ ಹೇಳಿ ನೋಡುವ. ನೋಡು, ನಿನಗೆ ಯಾವುದು ಗೊತ್ತು? ನನಗೆ ಗೊತ್ತಿದ್ದಕ್ಕಿಂತಲೂ ಹೆಚ್ಚು ನಿನಗೆ ಗೊತ್ತುಂಟು ಅಂತ ನಾನು ನೋಡ್ತೇನೆ, ಹೇಳಿ ನೋಡುವ. ಸಮಾಧಾನ ಭೇದ ದಂಡ. ಅಲೇ ಇದು ಕಲಿಸಿಕೊಟ್ಟವನಿಗೆ ಪಾಠ ಒಪ್ಪಿಸಿದಾಗ ಸರಿ ಉಂಟು ಅಂತ ಹೇಳುವಾಗ ಹೇಳ್ತಾರೆ. ಸರಿ. ಸಮಾಧಾನ ಭೇದ ದಂಡ. ಹ. ಭೂಮಿಯಲ್ಲಿ ರಾಜನೀತಿಯಲ್ಲಿ ಅನುಯೋಜ್ಯವಾದ ಚತುರೋಪಾಯಗಳು. ಹೌದು. ಸಾಮ ಅಂದ್ರೆ ನೋಡಪ್ಪ, ನಿನ್ನಲ್ಲಿ ಯಾವ ವಸ್ತು ಉಂಟು ಅದು ನನಗೆ ಕೊಡು. ಅದನ್ನು ನೇರವಾಗಿ ಹ. ಸಮುಚಿತ ವಿಧಾನದಲ್ಲಿ ಹೇಳು. ಹೌದು. ಅದಕ್ಕೆ ಏನಾದ್ರೂ ಅವ ಹಿಂಜರಿತಾನೆ ಅಂತ ಕೊಡ್ತೀನಿ ನೋಡು, ದಾನ ರೂಪವಾಗಿ ಆದ್ರೆ ನನಗೆ ಕೊಟ್ಟು ಬಿಡು, ನಿನ್ನ ಸಮಸ್ಯೆ ಪರಿಹಾರ ಆಗ್ತದೆ. ಏನು ಬೇಕಾದ್ರೂ ಅದಿ ಹ. ಕೊಡ್ತೇನೆ ಅಂತ ಯಥೇಷ್ಟವಾಗಿ ಹೇಳು. ಹ. ಅದಲ್ಲದಿದ್ರೆ ಹ. ಅವರ ಹತ್ತಿರದವರು ಯಾರಿದ್ದಾರೆ ಹ. ಅವರ ಮಧ್ಯದಲ್ಲಿ ಭೇದ ಹುಟ್ಟಿಸಿ ಆದ್ರೂ ಇವರ ಮನಸ್ಸನ್ನು ಪರಿವರ್ತನೆ ಮಾಡು. ನೋಡು, ಅದರಲ್ಲಿ ಕೊಡಲಿಕ್ಕೆ ನೀನು ನಿಪುಣ ವಾ. ಅಲ್ಲ, ಅವರವರಿಗೆ ತಾಗಿಸಿ ಹಾಕಿ